ಮಕ್ಕಳೇ, ನಿಮ್ಮ ಮನೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳು ಅಥವಾ ನಿಮ್ಮ ನೀವು ವಾಸಿಸುವಂತಹ ಪ್ರದೇಶದಲ್ಲಿ ಅಥವಾ ನಿಮ್ಮ ಊರಿನಲ್ಲಿ ಅಗ್ನಿ ಅವಘಡ ಏನಾದರೂ ಸಂಭವಿಸಿದರೆ ಏನು ಮಾಡುತ್ತೀರಿ? ಹಾಂ, 112 ಅಥವಾ 101 ಸಂಖ್ಯೆಗಳಿಗೆ ಕರೆ ಮಾಡಿ ಅಗ್ನಿಶಾಮಕದವರಿಗೆ ಮಾಹಿತಿಯನ್ನು ನೀಡುತ್ತೀರಿ. ಆಗ ಅಗ್ನಿಶಾಮಕ ದಳದವರು ತಕ್ಷಣವೇ ಆ ಪ್ರದೇಶಕ್ಕೆ ಬಂದು ಅಗ್ನಿ ಅವಘಡದಿಂದ ಉಂಟಾಗುವಂತಹ ಆಸ್ತಿಪಾಸ್ತಿಗಳ ಹಾನಿಯನ್ನು ತಡೆಯುತ್ತಾರೆ ಮತ್ತು ಅಲ್ಲಿರುವಂತಹ ಪ್ರಾಣಿಗಳನ್ನು ಮತ್ತು ಮನುಷ್ಯರನ್ನು ಕೂಡ ರಕ್ಷಿಸುವಂತಹ ಕಾರ್ಯವನ್ನು ಮಾಡುತ್ತಾರೆ. ಈ ಕರೆಗಳು 112 ಮತ್ತು 101 ಈ ನಂಬರ್ಗಳು 24x7 ಲಭ್ಯವಿರುತ್ತವೆ. ನಿಮಗೆ ಇಲ್ಲಿ ನಾನು ಚಿತ್ರವನ್ನು ತೋರಿಸ್ತಾ ಇದ್ದೇನೆ. ಈ ಚಿತ್ರದಲ್ಲಿ ನಿಮಗೆ ಏನು ಕಾಣ್ತಾ ಇದೆ? ಎಸ್, ಇಲ್ಲೇ ಏನಪ್ಪ ಅಂದರೆ ಇದು ಚಿತ್ರ ಯಾವುದಪ್ಪ ಅಂದರೆ ಇದು ಅಗ್ನಿಶಾಮಕ ಯಂತ್ರ. ಹಾಗಾದರೆ ಮಕ್ಕಳೇ, ನಾವು ಇಂದು ಅಗ್ನಿಶಾಮಕ ಯಂತ್ರ ಎಂದರೇನು, ಅಗ್ನಿಶಾಮಕ ಯಂತ್ರದ ಪ್ರಕಾರಗಳು ಮತ್ತು ಅಗ್ನಿಶಾಮಕ ಯಂತ್ರಗಳು ಯಾವ ರೀತಿ ಕೆಲಸವನ್ನು ಮಾಡುತ್ತವೆ ಮತ್ತು ಅಗ್ನಿಶಾಮಕ ಯಂತ್ರವನ್ನು ಬಳಸುವಾಗ ನಾವು ಯಾವ ಯಾವ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮಕ್ಕಳೇ, ಅಗ್ನಿಶಾಮಕ ಯಂತ್ರ ಎಂದರೇನು? ಅಗ್ನಿಶಾಮಕ ಯಂತ್ರ ಅಂದರೆ ಅಗ್ನಿಯನ್ನು ನಂದಿಸಲು ಬಳಸುವಂತಹ ಒಂದು ಯಂತ್ರವನ್ನು ನಾವು ಅಗ್ನಿಶಾಮಕ ಯಂತ್ರ ಎಂದು ಕರೆಯುತ್ತೇವೆ. ಇಲ್ಲಿ ಅಗ್ನಿಶಾಮಕ ಯಂತ್ರದಲ್ಲಿ ಹಲವಾರು ಭಾಗಗಳು ನಮಗಿಲ್ಲಿ ಕಂಡುಬರುತ್ತವೆ. ಇಲ್ಲಿ ನಿಮಗೆ ಕಾಣ್ತಾ ಇರುವಂಥ ಚಿತ್ರ ಯಾವುದಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕ ಯಂತ್ರ. ಇದರಲ್ಲಿ ಸಾಮಾನ್ಯವಾಗಿ ನಾವು 8 ಭಾಗಗಳನ್ನು ಗುರುತಿಸಬಹುದು. ಮೊದಲನೇದಾಗಿ ಆಪರೇಟಿಂಗ್ ಲಿವರ್ ಅಂತಕ್ಕಂಥ ಒಂದು ಭಾಗ ಕಂಡು ಬರ್ತದೆ. ಇದರ ಕೆಲಸ ಏನಪ್ಪ ಅಂದರೆ ಇದನ್ನು ಒತ್ತಿದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಬಿಡುಗಡೆಯಾಗುತ್ತದೆ. ಎರಡನೇದ ಭಾಗ ಸುರಕ್ಷತಾ ಪಿನ್ ಅಂತಕ್ಕಂಥ ಭಾಗ ಈ ಸಿಲಿಂಡರ್ನಲ್ಲಿ ಕಂಡು ಬರ್ತದೆ. ಇದರ ಕೆಲಸ ಏನಪ್ಪ ಅಂತಂದರೆ ಅಗ್ನಿ ಅವಘಡ ಸಂಭವಿಸುವಂಥ ಪೂರ್ವದಲ್ಲಿ ಈ ಅಗ್ನಿ ಯಂತ್ರದಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರದಂತೆ ಅದನ್ನು ತಡೆಗಟ್ಟುವಂತಹ ಕೆಲಸವನ್ನು ಸುರಕ್ಷತಾ ಪಿನ್ ಮಾಡುತ್ತದೆ. ಮೂರನೇ ಭಾಗ ಒತ್ತಡದ ಗೇಜ್, ಅಂದರೆ ಸಿಲಿಂಡರ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ ಎಂಬುದನ್ನು ಇದು ನಮಗೆ ತಿಳಿಸುತ್ತದೆ. ನೆಕ್ಸ್ಟು ನಾಲ್ಕನೇ ಭಾಗ ಯಂತ್ರದ ದೇಹ ಅಂದರೆ ಸಿಲಿಂಡರ್. ಈ ಸಿಲಿಂಡರ್ ಇದೇನಪ್ಪ ಅಂದರೆ ಹೆಚ್ಚಿನ ಒತ್ತಡದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ತನ್ನಲ್ಲಿ ಸಂಗ್ರಹಿಸಿಟ್ಟುಕೊಂಡಿರುವಂತಹ ಭಾಗವಾಗಿರುತ್ತದೆ. ಐದನೇದು ಲೆವೆಲ್ ಅಂತಕ್ಕಂಥ ಒಂದು ಭಾಗ ಇರ್ತೈತಿ. ಈ ಲೆವೆಲ್ ಒಳಗೆ ಯಂತ್ರದ ಬಳಕೆಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಇತರೆ ಮಾಹಿತಿಯನ್ನು ಈ ಲೆವೆಲ್ ನಮಗೆ ನೀಡುತ್ತದೆ. ಮುಂದಿನದಾಗಿ ಆರನೇ ಭಾಗ ಯಾವುದಪ್ಪ ಅಂದರೆ ಬೇಸ್ ಉಂಗುರ. ಇದು ಯಂತ್ರವನ್ನು ನಿಲ್ಲಿಸುವುದಕ್ಕೆ ಮತ್ತು ಅದು ಸ್ಥಿರತೆಯನ್ನು ಕಾಪಾಡಲು ಯಂತ್ರಕ್ಕೆ ಇದು ಸಹಾಯ ಮಾಡುತ್ತದೆ. ಏಳನೇ ಭಾಗ ಯಾವುದಪ್ಪ ಅಂದ್ರೆ ನಳಿಕೆ ಭಾಗ. ಈ ನಳಿಕೆ ಭಾಗದ ಕೆಲಸ ಏನಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹಾರ್ನ್ ಕಡೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಮಾಡುತ್ತದೆ. ನೆಕ್ಸ್ಟು ಎಂಟನೇ ಭಾಗ ಯಾವುದಂದರೆ ನೋಝಲ್. ಈ ನೋಝಲ್ ಕೆಲಸ ಏನಪ್ಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹೆಚ್ಚಿನ ವೇಗದಲ್ಲಿ ಹೊರಬರುವುದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಬೆಂಕಿಯನ್ನು ನಂದಿಸಲು ಇದು ಈ ಭಾಗ ಸಹಾಯವನ್ನು ಮಾಡುತ್ತದೆ. ಮಕ್ಕಳೇ, ನಾವೀಗ ಇಲ್ಲಿ ತನಕ ಏನು ಮಾಡಿದೀಪ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಯಂತ್ರದಲ್ಲಿ ಕಂಡುಬರುವಂತಹ ಭಾಗಗಳ ಪರಿಚಯವನ್ನು ಮಾಡಿಕೊಂಡ್ವಿ. ಈಗ ಇದನ್ನು ಬಳಸುವಂತಹ ವಿಧಾನವನ್ನು ನಾವೀಗ ಏನು ಮಾಡೋಣ ತಿಳಿದುಕೊಳ್ಳೋಣ. ಇಲ್ಲಿ ಇದು ಬಳಸುವಂಥ ವಿಧಾನಕ್ಕೆ ಬಂದಾಗ ಇಲ್ಲಿ ಪಾಸ್ ಅಂತಕ್ಕಂತಹ ಒಂದು ವಿಧಾನ ಒಳಗೊಂಡಿರ್ತೈತಿ. ಪಾಸ್, PASS, ಪಾಸ್ ಅಂತಕ್ಕಂಥದ್ದು. ಇಲ್ಲಿ ಪಿ ಅಂದರೆ ಪುಲ್ ಎಂಬ ಅರ್ಥ, ಪುಲ್ ಅಂತ ಕರಿಬೋದು. ಅಂದರೆ ಪುಲ್ ಅಂದರೆ ಸುರಕ್ಷತಾ ಪಿನ್ನನ್ನು ಎಳೆಯಿರಿ ಎಂಬರ್ಥ. ನೆಕ್ಸ್ಟು ಎರಡನೇ ಯಾವುದಪ್ಪ ಅಂದರೆ ಏಮ್. ಅಂದರೆ ಏಮ್ ಅಂದರೆ ಹಾರ್ನನ್ನು ಬೆಂಕಿಯ ಬೇಸ್ ಕಡೆಗೆ ತೆರೆದು ಹಿಡಿಯಬೇಕು. ನೆಕ್ಸ್ಟು ಮೂರನೇದಾಗಿ ಎಸ್, ಸ್ಕ್ವೀಸ್ ಅಂತ ಕರಿತೀವಿ. ಇದು ಲಿವರನ್ನು ಒತ್ತಿರಿ ಅಂತಕ್ಕಂಥ ಸೂಚಿಸ್ತದೆ. ನೆಕ್ಸ್ಟು
ನೆಕ್ಸ್ಟ್ ಇನ್ನೊಂದು ಎಸ್ ಏನಪ್ಪ ಅಂತಂದರೆ ಇದು ಹಾರ್ನನ್ನು ಬೆಂಕಿಯ ಬೇಸ್ ಮೇಲೆ ಎಡದಿಂದ ಬಲಕ್ಕೆ ಚಲಾಯಿಸಿ ಎಂದು ಸೂಚಿಸುತ್ತದೆ. ಹಾಗಾದರೆ ಮಕ್ಕಳೇ, ನಾವು ಇಲ್ಲಿಯವರೆಗೆ ಯಂತ್ರದ ರಚನೆ ಮತ್ತು ಅದನ್ನು ಬಳಸುವ ವಿಧಾನವನ್ನು ತಿಳ್ಕೊಂಡ್ವಿ. ಅಗ್ನಿಶಾಮಕ ಯಂತ್ರಗಳಲ್ಲಿ 4 ವಿಧಗಳು. ಮೊದಲನೇದಾಗಿ ನೀರಿನ ಅಗ್ನಿಶಾಮಕ ಯಂತ್ರ, 2 ಫೋಮ್ ಅಗ್ನಿಶಾಮಕ ಯಂತ್ರ, 3 ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕ ಯಂತ್ರ, 4 ಡ್ರೈ ಪೌಡರ್ ಅಗ್ನಿಶಾಮಕ ಯಂತ್ರ. ಒಟ್ಟಾರೆಯಾಗಿ 4 ವಿಧದ ಅಗ್ನಿಶಾಮಕ ಯಂತ್ರಗಳು ಕಂಡುಬರುತ್ತವೆ. ಆದರೆ ಈಗ ನಾವು ಈ 4 ವಿಧದ ಅಗ್ನಿಶಾಮಕ ಯಂತ್ರಗಳನ್ನು ಯಾವ ಯಾವ ಸಂದರ್ಭದಲ್ಲಿ ಬಳಸುತ್ತಾರೆ ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾನು ಹೇಳಿದಂತೆ ನೀರಿನ ಅಗ್ನಿಶಾಮಕ ಯಂತ್ರ. ಈ ಅಗ್ನಿಶಾಮಕ ಯಂತ್ರವನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತಂದರೆ ಕಾಗದ, ಮರ, ಬಟ್ಟೆ, ಪ್ಲಾಸ್ಟಿಕ್ ಮತ್ತಿತರ ಸಾಮಾನ್ಯ ವಸ್ತುಗಳು ಬೆಂಕಿಗೆ ಅವಘಡ ಆದಂಥ ಸಂದರ್ಭದಲ್ಲಿ ಈ ನೀರಿನ ಅಗ್ನಿಶಾಮಕ ಯಂತ್ರವನ್ನು ಬಳಸಬೇಕು. ಎರಡನೇದಾಗಿ ಫೋಮ್ ಅಗ್ನಿಶಾಮಕ ಯಂತ್ರ. ಈ ಅಗ್ನಿಶಾಮಕ ಯಂತ್ರವನ್ನು ಪೆಟ್ರೋಲ್, ಡೀಸೆಲ್, ಎಣ್ಣೆ, ಗ್ರೀಸ್, ಪೇಂಟ್ ಮುಂತಾದ ವಸ್ತುಗಳು ಅಗ್ನಿಗೆ ಅವಘಡಕ್ಕೆ ಸಂಭವಿಸಿದ ಸಂದರ್ಭದಲ್ಲಿ ನಾವು ಈ ಫೋಮ್ ಅಗ್ನಿಶಾಮಕ ಯಂತ್ರವನ್ನು ಬಳಸಬೇಕು. ನಂಬರ್ 3 ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕ ಯಂತ್ರ. ಈ ಯಂತ್ರವನ್ನು ವಿದ್ಯುತ್ ಉಪಕರಣಗಳು, ಎಲೆಕ್ಟ್ರಿಕ್ ವಸ್ತುಗಳು, ಕಂಪ್ಯೂಟರ್ ಇತ್ಯಾದಿಗಳಿಗೆ ಬೆಂಕಿ ತಗುಲಿದಾಗ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಯಂತ್ರವನ್ನು ನಾವು ಬಳಸಬೇಕು. 4ನೇದಾಗಿ ಪೌಡರ್ ಅಗ್ನಿಶಾಮಕ ಯಂತ್ರ. ಈಗ ಇಲ್ಲಿವರೆಗೂ ಏನು 3 ನಂಬರ್ 1, 2 ಮತ್ತು 3 3 ಯಂತ್ರಗಳನ್ನ ತಿಳಿಸಿದ್ನಲ್ಲ, ಆ 3 ಮಾಡುವಂತಹ ಕೆಲಸವನ್ನು ಇದು 4ನೇದು ಡ್ರೈ ಪೌಡರ್ ಅಗ್ನಿಶಾಮಕ ಯಂತ್ರ ಒಂದೇ ನಿರ್ವಹಿಸುತ್ತದೆ. ಅಂದರೆ ಕಾಗದ, ಮರ, ಬಟ್ಟೆಗಳಲ್ಲಿ ಕೂಡ ಇದನ್ನು ಅವಘಡಕ್ಕೆ ಸಂಬಂಧಿಸಿದಾಗ ಬಳಸಬಹುದು. ಪೆಟ್ರೋಲ್, ಡೀಸೆಲ್ನಂತಹ ಇಂಧನಗಳು ಅಗ್ನಿ ಅವಘಡಕ್ಕೆ ಸಂಭವಿಸಿದಾಗ ಅವಾಗಲೂ ಕೂಡ ಇದನ್ನು ಬಳಸಬಹುದು. ಅಥವಾ ವಿದ್ಯುತ್ ಉಪಕರಣಗಳಿಂದ ಉಂಟಾಗುವಂತಹ ಅಗ್ನಿ ಅವಘಡಗಳಿಗೆ ಕೂಡ ಏನಪ್ಪ ಅಂದರೆ ಈ ಡ್ರೈ ಪೌಡರ್ ಅಗ್ನಿಶಾಮಕ ಯಂತ್ರವನ್ನು ನಾವು ಬಳಸಬಹುದು. ಹಾಗಾದರೆ ಈಗ ನಾವು ಇಲ್ಲಿಯವರೆಗೆ ಅಗ್ನಿಶಾಮಕ ಯಂತ್ರದ ವಿಧಗಳ ಬಗ್ಗೆ ಏನಪ್ಪ ಅಂದ್ರೆ ನಾವು ಈಗ ತಿಳಿದುಕೊಂಡಿವಿ ಮಕ್ಕಳೇ. ಹಾಗಾದರೆ ಈಗ ಕೊನೆಯದಾಗಿ ಏನಪ್ಪ ಅಂತಂದರೆ ನಾವು ಈ ಅಗ್ನಿಶಾಮಕ ಯಂತ್ರಗಳನ್ನು ಬಳಸುವ ಸಂದರ್ಭದಲ್ಲಿ ಯಾವ ಯಾವ ಸುರಕ್ಷತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಳಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲನೇದಾಗಿ ದೊಡ್ಡ ಪ್ರಮಾಣದ ಬೆಂಕಿಯನ್ನು ಅಗ್ನಿಶಾಮಕದಿಂದ ನಂದಿಸಲು ಪ್ರಯತ್ನಿಸಬೇಡಿ. ಅಂದರೆ ನಾವು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಬೆಂಕಿ ಅವಘಡ ಇತ್ತಂದರೆ ಇಂತಹ ಚಿಕ್ಕದಾಗಿರ್ತಕ್ಕಂಥ ಸಿಲಿಂಡರ್ಗಳನ್ನು ಬಳಸಿ ನಾವು ಆ ಅಗ್ನಿ ಅವಘಡಗಳನ್ನು ನಂದಿಸಲು ಹೋಗಬಾರ್ದು. ಯಾಕಂತಂದರೆ ಅಲ್ಲಿ ಅಪಾಯ ಹೆಚ್ಚಾಗಿರುತ್ತದೆ. ಎರಡನೇದಾಗಿ ಬೆಂಕಿ ಹೆಚ್ಚಾದರೆ ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ನಾವು ತೆರಳಬೇಕು ಮತ್ತು ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನು ನೀಡಬೇಕು. ಮೂರನೇದಾಗಿ ಸರಿಯಾದ ವಿಧದ ಅಗ್ನಿಶಾಮಕವನ್ನು ಮಾತ್ರ ನಾವು ಬಳಸಬೇಕು. ಅಂದರೆ ನಮಗೆ ಇದರ ಪರಿಚಯ ನಾನು ಎಷ್ಟು ತನಕ ಹೇಳಿದ್ನಲ್ಲ, ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಯಂತ್ರವನ್ನು ಬಳಸಬೇಕು ಅಂಥೇಳಿ ಆ ಒಂದು ಸಂದರ್ಭ ಯಾವುದು ಅಂತ ಗುರುತಿಸಿ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಈ ಸಿಲಿಂಡರ್ಗಳನ್ನು ಮಾತ್ರ ನಾವು ಬಳಸಬೇಕು. ಇಲ್ಲವಾದರೆ ನಾವು ತಪ್ಪು ಸಿಲಿಂಡರ್ಗಳನ್ನು ಬಳಸಿದ್ವಿ ಅಂತಂದರೆ ಅಗ್ನಿ ಅವಘಡ ಹೆಚ್ಚಾಗುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ನಾಲ್ಕನೇದಾಗಿ ನಿಯಮಿತವಾಗಿ ಪರಿಶೀಲಿಸಿ ಮತ್ತು ಅವಶ್ಯಕವಿದ್ದರೆ ಮಾತ್ರ ನಾವು ಅವುಗಳಿಂದ ಡಿಸ್ಚಾರ್ಜನ್ನು ಮಾಡಬೇಕು. ಮಕ್ಕಳೇ, ನಾವು ಇಲ್ಲಿಯವರೆಗೆ ಏನಪ್ಪ ಅಂತಂದರೆ ಅಗ್ನಿಶಾಮಕ ಯಂತ್ರಗಳ ಭಾಗಗಳನ್ನು ತಿಳ್ಕೊಂಡ್ವಿ, ಅದನ್ನು ಬಳಸುವಂತಹ ವಿಧಾನವನ್ನು ತಿಳ್ಕೊಂಡ್ವಿ ಮತ್ತು ಅಗ್ನಿಶಾಮಕ ಯಂತ್ರದ ವಿಧಗಳನ್ನು ತಿಳ್ಕೊಂಡ್ವಿ. ಮತ್ತು ಅಗ್ನಿಶಾಮಕ ಯಂತ್ರಗಳನ್ನು ಬಳಸುವಾಗ ಏನು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಸುದೀರ್ಘವಾದ ಮಾಹಿತಿಯನ್ನು ತೆಗೆದುಕೊಂಡಿವಿ ಮಕ್ಕಳೇ. ಈಗ ನಾವು ಸೈನ್ಸ್ ವಿತ್ ಫನ್ ಅಂದರೆ ಮೋಜಿನೊಂದಿಗೆ ವಿಜ್ಞಾನ ಎಂಬ ಒಂದು ಚಟುವಟಿಕೆಯನ್ನು ಮಾಡೋಣವೇ? ಹಾಗಾದರೆ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕ ಯಂತ್ರ ಯಾವ ರೀತಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ಈ ಒಂದು ಚಟುವಟಿಕೆಯ ಮೂಲಕ ನಾವೀಗ ಚಟುವಟಿಕೆಯನ್ನು ಮಾಡೋದರ ಮೂಲಕ
ನಾವೀಗ ಕಾರ್ಬನ್ ಡೈಆಕ್ಸೈಡ್ ಅಗ್ನಿಶಾಮಕದ ಒಂದು ಕಾರ್ಯವಿಧಾನವನ್ನು ತಿಳಿದುಕೊಳ್ಳೋಣ ಮಕ್ಕಳೇ. ಹಾಗಾದರೆ ನೀವು ಈ ಚಟುವಟಿಕೆಯನ್ನು ವೀಕ್ಷಿಸಿ.